ಕುಮಾರಸ್ವಾಮಿ ಹೇಳ್ತಾನೆ ಅಂತ ನೀವು ಕೇಳ್ಬಿಡೋದು, ಅವ್ನ ಪ್ರಶ್ನೆ ಏನು ಕೇಳ್ತಾನೆ ಅಂತ ನೀವು ಹೇಳ್ಬಿಡೋದು. ಕೇಂದ್ರ ಸಚಿವರಾದ್ರೆ ರೈತರ ಮಗ ಅಲ್ವಾ, ಇವರು ರೈತರ ಮಗನ ಮಗ. ಏನು ರೈತರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಮಂಡ್ಯದಕ್ಕೆ ಅಂತ ಹೇಳೋಳು ನಿರ್ಮಲಾ ಸೀತಾರಾಮನ್. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯಕ್ಕೆ ಸಂಬಂಧಿಸಿದ ವಿಷಯಗಳನ್ನ ಸಂಸತ್ನಲ್ಲಿ ಪ್ರಸ್ತಾಪಿಸುವಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯನವರು ಆರೋಪ ಮಾಡ್ತಾ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಮ್ಮನ್ನ ಟೀಕೆ ಮಾಡೋದಕ್ಕೆ ಕುಮಾರಸ್ವಾಮಿ ಅವರಿಗೆ ಯಾವ ನೈತಿಕ ಹಕ್ಕಿದೆ? ಮೊದಲು ಅವರು ಕರ್ನಾಟಕ ಹಾಗೆ ಅವರ ಕ್ಷೇತ್ರ ಮಂಡ್ಯಕ್ಕೆ ಕೇಂದ್ರ ಸಚಿವರಾಗಿ ಕೊಟ್ಟ ಕೊಡುಗೆಗಳನ್ನ ವಿವರಿಸಲಿ ಅಂತ ಹೇಳಿದ್ರು. ಹಾಗೆ ಕುಮಾರಸ್ವಾಮಿ ಕೃಷಿ ಕುಟುಂಬದಿಂದ ಬಂದವರಾಗಿರೋದ್ರಿಂದ ಕೃಷಿ ಕ್ಷೇತ್ರಕ್ಕೆ ತಮ್ಮ ಕೊಡುಗೆಯನ್ನ ಬಹಿರಂಗಪಡಿಸಬೇಕು ಅಂತಾನೂ ಹೇಳಿದ್ರು. ಮಾಜಿ ಸಿಎಂ ಕೂಡ ಕರ್ನಾಟಕ ಜಿಎಸ್ಟಿಯಲ್ಲಿ ಎದುರಿಸಿದ ತಾರತಮ್ಯದ ಬಗ್ಗೆ ಕೇಂದ್ರವನ್ನ ಪ್ರಶ್ನಿಸೋದಕ್ಕೂ ಫೇಲ್ಯೂರ್ ಆಗಿದ್ದಾರೆ ಅಂತ ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆಮೇಲೆ ಹೇಳೋಣ, ಅವ್ರು ಹೇಳ್ಬೇಕಲ್ರಿ ಏನೇನ್ ಮಾಡಿದ್ದಾರೆ ಅಂತ. ಅವ್ರು ಕೇಳಲಿಲ್ಲ, ನೀವೇನ್ರಿ ಮಾಡಿದೀರಿ ಅಂತ ಕೇಳಲಿಲ್ವ ನೀನು? ಮಂಡ್ಯದಲ್ಲಿ ಹೇಳದ ಎಲ್ಲಾರ ಹೇಳಯ್ಯ, ಇಲ್ಲಿ ಕೇಳಿ. ಅನೇಕ ಸಾರಿ ಬಂದಿದ್ದಾರೆ, ಕೇಳಿದ್ದೀರಾ? ಅನೇಕ ಸಾರಿ ಬಂದಿದ್ದಾನೆ ಇಲ್ಲಿಗೆ. ಅಹಿಂದ ಹೆಸರಲ್ಲಿ 15 ವರ್ಷದಿಂದ ಎಂಜಾಯ್ ಮಾಡಿದ್ದೀರಂತ. ಐದಪ್ಪ, ಅಹಿಂದ ಸಂಘಟನೆ ಮಾಡಿದವನು ನಾನು. ಅಹಿಂದ ಜನರಿಗೆ ಇವೆಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಇವೆಲ್ಲ ಮಾಡಿರೋದು, ಭಾಗ್ಯಗಳ ಕಾರ್ಯಕ್ರಮಗಳೆಲ್ಲ ಮಾಡಿರೋದು ಯಾರಿಗೆ? ಬಡವ್ರಿಗಲ್ವಾ? ಗ್ಯಾರಂಟಿ ಯೋಜನೆಗಳು ಮಾಡಿರೋದು ಯಾರಿಗೆ? ಯಾರಿಗೆ ಮಾಡಿರೋದು? ಹೆಣ್ಮಕ್ಳಿಗೆ, ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ. ಇವರೆಲ್ಲ ಅಹಿಂದ ಅಲ್ವಾ? ಕುಮಾರಸ್ವಾಮಿ ಹೇಳ್ತಾನೆ ಅಂತ ನೀವು ಕೇಳ್ಬಿಡೋದು, ಅವ್ನ ಪ್ರಶ್ನೆ ಏನು ಕೇಳ್ತಾನೆ ಅಂತ ನೀವು ಹೇಳ್ಬಿಡೋದು. ಹೊತ್ತಿಗೆ ಕೇಂದ್ರ ಸಚಿವರಾದ್ರೆ ಕೇಂದ್ರ ಸಚಿವರಾಗಿ ಮಾತಾಡಬೇಕು ಅಲ್ವಾ? ಅವ್ರದ್ದೇನು ಕೊಡುಗೆ? ರೈತರ ಮಗ ಅಲ್ವಾ, ಇವರು ರೈತರ ಮಗನ ಮಗ. ಏನು ರೈತರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಮಂಡ್ಯದಕ್ಕೆ? ಸುಮ್ಮನೆ ನೀವು ಏನೋ ಕೇಳಬೇಕು ಅಂತ ಕೇಳ್ತೀರಿಯಲ್ಲ. ಏನು ಇನ್ನೇನು ಬೇರೆ ಪ್ರಶ್ನೆ ಹೇಳಿ. ಮೇಕೆದಾಟಿಗೆ ಯಾಕೆ ಕೊಡಿಸ್ಲಿಲ್ಲ? ಈಗ ನಿನಗೆ ಗೊತ್ತಾ, ಕರ್ನಾಟಕ ಸರ್ಕಾರಕ್ಕೆ ನಾನು ನಿನ್ನೆ ರಿವ್ಯೂ ಮಾಡಿದೆ. ಇದ್ರದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ದು ಮತ್ತು ಅಬ್ಕಾರಿ ಇಲಾಖೆದು ರಿವ್ಯೂ ಮಾಡಿದೆ. ರಿವ್ಯೂ ಮಾಡಿದಾಗ ಎಷ್ಟು ಗೊತ್ತಾ ನಮಗೆ ಈ ವರ್ಷ ನಷ್ಟ ಆಗೋದು? ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ GST ಬದಲಾವಣೆ ಮಾಡ್ಬಿಟ್ಟು ಕಡಿಮೆ ಮಾಡಿಬಿಟ್ರು. ಯಾರು GST ತಂದವರು? ಯಾರು ತಂದವರು GST ಅಂದ್ರೆ ಗೊತ್ತಾ? ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಇದು ತಂದವರು ಯಾರು? ಇಂಟ್ರಡ್ಯೂಸ್ ಮಾಡಿದವರು ಯಾರು? ನರೇಂದ್ರ ಮೋದಿಯವರು. ಯಾವಾಗ ಮಾಡಿದ್ರು? 2017ರಿಂದ GST ಟ್ಯಾಕ್ಸ್ ತಗೊಂಡಿರೋರು ಯಾರು? ಅವರೇ ಅಲ್ವಾ? ಕಡಿಮೆ ಮಾಡಿಬಿಟ್ಟು, ಈಗ ಕಡಿಮೆ ಮಾಡೋದ್ರಿಂದ ಏನಾಯ್ತು ಗೊತ್ತಾ? ವರ್ಷದ ಮಧ್ಯದಲ್ಲಿ ಕಡಿಮೆ ಮಾಡಿಬಿಟ್ರು. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಕಡಿಮೆ ಮಾಡೋದ್ರಿಂದ ನಾವು 12% ಗ್ರೋತ್ ಇತ್ತು. ಈಗ 12%ಇಂದ 3% ಬಂದ್ಬಿಟ್ಟಿದ್ದೀವಿ. ಎಕ್ಸೆಪ್ಟ್ ಕೇರಳ, ಮಹಾರಾಷ್ಟ್ರ, ಕರ್ನಾಟಕ ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲ ಮೈನಸ್ ಗ್ರೋತ್. ಇದನ್ನ ಕುಮಾರಸ್ವಾಮಿ ಅವರು ಯಾವತ್ತಾರು ಮಾತಾಡಿದಾರ? ರಾಜ್ಯಕ್ಕಾಗಿರೋ ನಷ್ಟದ ಬಗ್ಗೆ ಮಾತಾಡಿದಾರ? ಈಗ ಆಯ್ತಲ್ಲಪ್ಪ, ನಿಮಗೆ ಯಾವುದದು ತುಂಗಭದ್ರಾ ಯೋಜನೆ, ಅಪ್ಪರ್ ಭದ್ರಾ ಯೋಜನೆ, ಮಿಸಸ್ ಎಂತ ಹೇಳೋಳು ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಳಿದ್ರು ಎಷ್ಟು ಕೋಟಿ ಕೊಡ್ತೀವಿ ಅಂತ. 5,000 ಕೋಟಿ ಕೊಡ್ತೀವಿ ಅಂತ. 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು.
ಯಾವತ್ತಾರು ಮಾತಾಡಿದಾರ? ಪಾರ್ಲಿಮೆಂಟ್ ಪಾಸ್ ಆಗಿದೆ ಬಜೆಟ್. ಪಾರ್ಲಿಮೆಂಟ್ನಲ್ಲಿ ಬಜೆಟ್ನಲ್ಲಿ ಹೇಳಿದ್ರು ಪಾಸ್ ಆಯ್ತು, ಬಜೆಟ್ ಪಾಸ್ ಆಯ್ತು, ಎಂಪಿಗಳೆಲ್ಲ ಪಾಸ್ ಮಾಡಿದ್ರು. ಆಮೇಲೆ ನಮ್ಮ ಬಜೆಟ್ನಲ್ಲೂ ತೋರಿಸಿದ್ರು. ಕೊಟ್ಟರೆ ಇವತ್ತಿನವ್ರಿಗೆ ಮಾತಾಡಿದಾರ ಕುಮಾರಸ್ವಾಮಿ? ಮಂಡ್ಯ ಬಗ್ಗೆ So what moral right he has? ಮೇಕೆದಾಟು ಕೊಡ್ಸಕ್ಕಾಗಲಿಲ್ಲ. ಮೇಕೆದಾಟು ಬಗ್ಗೆ ಮಾತಾಡಿದ್ರ? ಏನು ಸುಪ್ರೀಂ ಕೋರ್ಟ್ನವರು ನಮ್ಮ ಸಹಾಯಕ್ಕೆ ಬರದೇ ಹೋಗಿದ್ರೆ ಯಾವತ್ತೂ ಮಾತಾಡಿರಲಿಲ್ಲ. ಇವತ್ತು ಕೂಡ CWMA ಏನದಕ್ಕೆ ಏನಂತ ಕರೀತಾರೆ? ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ